ಈಗ ನಮಗೆ ಯಾರೋ ಕೂಗಿದ್ರು ಅನ್ನರಾಮಯ್ಯ ಅಂತ ಕೂಗಿದ್ರು. ನೀನಾ? ಯಾರ ಕೂಗಿದ್ರು ಇಲ್ಲಿ? ಎಲ್ಲರೂ ಕೂಗಿದ್ರ? ಓಕೆ, ಭಾಳ ಸಂತೋಷ. ಈಗ ಅನ್ನ ಉಣ್ತಿದ್ದವರು ಶ್ರೀಮಂತರು ಮಾತ್ರ ಒಂದು ಕಾಲದಲ್ಲಿ ಅಲ್ವಾ? ನಾವು ಹುಡುಗರಾಗಿದ್ದಾಗಲೇ ಅನ್ನ ಸಿಗ್ತಿಲ್ಲ ನಮಗೆ. ಈಗ ನೋಡಿ ಎಷ್ಟು ಜನ ಇಲ್ಲಿ ಇದಾರ ಗೊತ್ತಿಲ್ಲ ನನಗೆ. ನೀರಾವರಿ ಜಮೀನುಗಳಿಲ್ಲದವರು, ಕೂಲಿ ಮಾಡ್ತಕ್ಕಂಥವ್ರು ಅನ್ನ ಉಣ್ತಿದ್ದದ್ದು ನೆಂಟರುಗಳು ಬಂದರೆ ಹಬ್ಬ ದಿನಗಳಲ್ಲಿ ಮಾತ್ರ ಅಲ್ವಾ? ನಾನೇನೆ ಹುಡುಗನಾಗಿದ್ದಾಗ ಹಬ್ಬದ ದಿನಗಳು ನೆಂಟರು ಬಂದರೆ ಮಾತ್ರ ಮನೆಗಳಿಗೆ ಅನ್ನ ಉಣ್ತಿದ್ದು. ಇಲ್ಲದೆ ಹೋದರೆ ರಾಗಿ ಮುದ್ದೆ ಅಥವಾ ಜೋಳದ ಮುದ್ದೆ ತಿನ್ನೋದು. ನಮ್ಮ ಅಜ್ಜಿ ಹೇಳ್ತಿದ್ಲು, ನಮ್ಮ ತಾಯಿಯವ್ರ ತಾಯಿ, ಬಾಯಿ ತುಂಬ ಅನ್ನ ಹೊಟ್ಟೆ ತುಂಬ ಇಟ್ಟು ಅಂತ ಹೇಳ್ತಿದ್ಲು. ಭಾಳ ಜನ ಪಾಪ ಈ ಜಮೀನು ಇಲ್ಲದವರು, ಕೂಲಿ ಮಾಡೋರು, ತರಿ ಜಮೀನು ಇಲ್ಲದವರು, ಅವರು ಯಾರು ಮನೆ ಮುಂದೆ ಅನ್ನ ಮಾಡ್ತಾರೆ ಅವ್ರ ಮನೆ ಮುಂದೆ ಕಾಯ್ಕೊಂಡು ನಿಂತ್ಕೊಳ್ಳೋರು. ಅವ್ರ ಮಕ್ಕಳಿಗೆ ಕಾಯಿಲೆ ಬಂದರೆ ಅನ್ನಕ್ಕೋಸ್ಕರ ಕಾಯ್ಕೊಳ್ಳೋರು. ಅದು ನಾನು ಸ್ವತಃ ಕಣ್ಣಾರೆ ನೋಡಿದ್ದೆ. ನಾನು ಮುಖ್ಯಮಂತ್ರಿ ಆಗಿರುವಾಗ ಕರ್ನಾಟಕ ರಾಜ್ಯದಲ್ಲಿ ಯಾರೂ ಕೂಡ ಇನ್ನೊಬ್ಬರ ಮನೆ ಮುಂದೆ ಹೋಗಿ ಅನ್ನಕ್ಕೋಸ್ಕರ ಕೈ ಒಡ್ಡಬಾರ್ದು ಅಲ್ವಾ? ಯಾರು ಕೈ ಒಡ್ಡಬಾರ್ದು. ನಮ್ಮ ಹಳ್ಳಿ ಭಾಷೆಯಲ್ಲಿ ಮರಳೊಡ್ಡಬಾರ್ದು. ಅದಕ್ಕೋಸ್ಕರ ಅನ್ನಭಾಗ್ಯ ಕಾರ್ಯಕ್ರಮ ಮಾಡಿದ್ದು. ಈಗ 10 kg ಮಾಡಿದ್ದೀವಿ. ಭಾಳ ಜನ ಟೀಕೆ ಮಾಡ್ತಾರೆ, ಗ್ಯಾರಂಟಿ ಯೋಜನೆಗಳನ್ನು ಮಾಡೋದು ಸರಿ ಇಲ್ಲ, ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ, ಕರ್ನಾಟಕ ಆರ್ಥಿಕವಾಗಿ ದಿವಾಳಿ ಆಗ್ತದೆ ಅಂತ ಎಲ್ಲ ಮಾತಾಡ್ತಾರೆ. ಇದು ಅಭಿವೃದ್ಧಿ ಅಲ್ವಾ? ತಿಂಗಳಿಗೆ 4-5 ಸಾವಿರ ರೂಪಾಯಿ ಕೊಡೋದು ಅಭಿವೃದ್ಧಿ ಅಲ್ವಾ? ಬಡವರಿಗೆ ಶಕ್ತಿ ಯೋಜನೆ, ಗೃಹಲಕ್ಷ್ಮಿ ಯೋಜನೆ, ಗೃಹ ಜ್ಯೋತಿ ಯೋಜನೆ, ಅನ್ನಭಾಗ್ಯ, ಇವೆಲ್ಲ ಮತ್ತೆ ಯುವ ನಿಧಿ, ಇವೆಲ್ಲ ಅಭಿವೃದ್ಧಿ ಕೆಲಸಗಳಲ್ವಾ? ದಿಸ್ ಈಸ್ ಕಾಲ್ಡ್ ಯೂನಿವರ್ಸಲ್ ಬೇಸಿಕ್ ಇನ್ಕಮ್. ಯೂನಿವರ್ಸಲ್ ಬೇಸಿಕ್ ಇನ್ಕಮ್. ದುಡ್ಡಿದ್ರೆ ತಾನೇ ನಾವು ಕೊಂಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆಗೋದು. ದುಡ್ಡೇ ಇಲ್ಲದೆ ಹೋದ್ರೆ ಹೆಂಗೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಹೆಂಗಾಗ್ತದೆ? ದುಡ್ಡಿದ್ರೆ ತಾನೇ ಬಸ್ನಲ್ಲಿ ಹೋಗೋಕ್ಕಾಗೋದು. ದೇವಸ್ಥಾನಕ್ಕೆ ಹೋಗ್ಬೇಕಪ್ಪ ಮಹಿಳೆಯರು, ಅಥವಾ ಅವ್ರ ತವ್ರ ಮನೆಗೆ ಹೋಗ್ಬೇಕು, ಅಥವಾ ಕೆಲಸದ ಜಾಗಕ್ಕೆ ಹೋಗ್ಬೇಕು. ಅವರು ಮನೆ ಯಜಮಾನರನ್ನೇ ಕಾಯ್ಕೆ ಕೂತ್ಕೊಳ್ಳೋಕ್ಕಾಗತ್ತಾ? ಅದಕ್ಕೆ ಇದನ್ನು ಮಾಡಿದ್ದು ಗೃಹಲಕ್ಷ್ಮಿ ಅಲ್ಲ, ಶಕ್ತಿ ಯೋಜನೆಯನ್ನು ಜಾರಿಗೆ ತಗೊಬಂದದ್ದು. ಎಲ್ಲ ಹೆಣ್ಮಕ್ಳಿಗೆಲ್ಲ ಸ್ವಾವಲಂಬನೆ ಬರಲಿ ಅಂತೇಳಿ.